ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿ ಅಜಿರಾಜ್. ನೀವು ನೋಡ್ತಿದ್ದೀರಾ ದ ಕೇಫ್ ಟ್ರೇಡರ್. ಇವತ್ತು ನಾವು ಮಹಾಕುಂಭಮೇಳ 2025ಗೆ ಹೋಗ್ತಾ ಇದ್ವಿ. ಲೊಕೇಟೆಡ್ ಇನ್ ಉತ್ತರ ಪ್ರದೇಶ್ ಪ್ರಯಾಗ್ರಾಜ್. ಇದು 144 ಇಯರ್ಸ್ ಆದಮೇಲೆ ಬರ್ತಾ ಇರೋದು. ಸೊ ಇದು ಬಂದಿದೆ ಅಂದರೆ ನಾವು ತುಂಬ ಪುಣ್ಯ ಮಾಡಿರಬೇಕು. ಇದಕ್ಕಿಂತ ಮುಂಚೆ 1881 ಆಗಿತ್ತು. ನೆಕ್ಸ್ಟು 2169 ಬರುತ್ತೆ. ಅಲ್ಗಂಟ ನಾವಿರಲ್ಲ. ಸೊ ಈ ವಿಡಿಯೋ ನಿಮಗೆ ಮಾತಾಡಿದ್ದೀನಿ. ಸೊ ಈ ಕರ್ನಾಟಕದಿಂದ ಉತ್ತರ ಪ್ರದೇಶಕ್ಕೆ 1700 ಸಮಥಿಂಗ್ ಇದೆ. ಮತ್ತು ನಾವು ಫ್ಲೈಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫ್ಲೈಟಲ್ಲಿ ಹೋಗ್ಬೇಕಂದ್ರೆ 1 lakh ಆಗುತ್ತೆ 4 ಜನಕ್ಕೆ. ಮತ್ತು ಟ್ರೈನಲ್ಲಿ ಹೋಗೋಣ ಅಂದರೆ ಅದು 800. ಅದು ಬೇರೆ ತುಂಬ ರಶ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಮತ್ತು ಇದು ಜನವರಿ 1ರಿಂದ 26 ಫೆಬ್ರವರಿ ಗಂಟ ಇರುತ್ತೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ. ನಾವು ಕಾರಲ್ಲಿ, ನಮ್ಮ ಸ್ವಂತ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ. ವೇಟ್ ನಾವು 3 ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪದು, ನಮ್ಮ ಚಿಕ್ಕಪ್ಪದು ಮತ್ತು ನಮ್ಮದು ಪ್ರದೇಶ್ ಪ್ರಯಾಗ್ರಾಜ್. ಮತ್ತು ಅಲ್ಲಿ ಹೋಗ್ತಾ ಇರೋ ಮೇನ್ ರೀಸನ್ ಏನಂತಂದರೆ ಯಮುನಾ, ಗಂಗಾ ಮತ್ತು ಸರಸ್ವತಿ ಬಂದು ಪ್ರಯಾಗ್ರಾಜ ಸೇರುತ್ತೆ. ಅಲ್ಲಿ ನಾವು ಸ್ನಾನ ಮಾಡಬೇಕು. ಮತ್ತು ನಾವು ಬರೋವಾಗ ಅಲ್ಲಿ ಕಾಶಿ ಸಿಗುತ್ತೆ, ಅಯೋಧ್ಯೆ ಸಿಗುತ್ತೆ. ಇಫ್ ಪಾಸಿಬಲ್ ವಿ ಕ್ಯಾನ್ ಗೋ ಫಾರ್ ಆಗ್ರಾ. ಸೊ ಹೈದ್ರಾಬಾದ್ ಹೈವೇ ಸಿಕ್ಕಿದ್ರೆ ನಮಗೆ ತುಂಬ ಅಂದರೆ ತುಂಬ ಲಾಂಗ್ ಹೈವೇ ಸಿಗುತ್ತೆ. ಎಲ್ಲೂ ನಿಲ್ಸಂಗಿಲ್ಲ, ಏನೂ ಇಲ್ಲ. ಅಂದರೆ ಅದಕ್ಕೆ ಬರೀ ನೋಡೋಣ. ಮತ್ತು ಪ್ಯಾಕಿಂಗ್ಸ್ ಎಲ್ಲ ಏನಾಗಿದ್ದು ನೋಡೋಣ ಬನ್ನಿ. ಇವಾಗ ನಮ್ಮ ಅಂಗಡಿ ತಗೋಬೇಕು, ಬಿಕಾಸ್ ಕಾರಲ್ಲೇ ಇದೆ. ಎಲ್ಲರೂ ಬಂದು ಒಂದು ಜಾಗದಲ್ಲಿ ಸೇರೋದು, 3 ಕಾರ್ಸ್ ಬಂದು ಒಂದು ಜಾಗದಲ್ಲಿ ಸೇರೋದು. ಅಲ್ಲಿ ಹೋಗೋಣ ಬನ್ನಿ. ಪ್ಯಾಕಿಂಗ್ಸ್ ಇದು 2ರಲ್ಲಿ ಟೆಂಟ್ ಇದೆ. ಬರೀ ಇಷ್ಟೇ ಅಲ್ಲ, ಇನ್ನು ಮಿಕ್ಕಿದು ನಮ್ಮ ಅಪ್ಪ ಎತ್ಕೊಂಡು ಹೋಗಿದ್ದಾರೆ ವರ್ಷಪತ್ರ. ಸೊ ಇದು ಚಿಕ್ಕ ಟೆಂಟ್, ಇದು ದೊಡ್ಡ ಟೆಂಟ್. ಇದು ನಮ್ಮ ತಾತಾಗೆ 2% ಟೆಂಟ್. ಇದು ನಮಗೆ 4 ಜನಕ್ಕೆ 6% ಟೆಂಟ್. ಅವೆಲ್ಲ ಎತ್ಕೊಂಡು ಹೋಗ್ಬೇಕು. ಇದು ಮತ್ತು ಈ ಬ್ಯಾಗು, ಇದು ಎಲ್ಲ ನಮ್ಮ ಎತ್ಕೊಂಡ್ಬರ್ತಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಅವಾಯ್ಡ್ ದ ಬ್ಯಾಕ್ಗ್ರೌಂಡ್ ಸೌಂಡ್. ಇಲ್ಲಿ ಆಗ್ತಿದೆ. ನಾನು ಫುಲ್ಲು ಲಗೇಜೆಲ್ಲ ಎತ್ಕೊಂಡು ಹೋಗ್ತಿದ್ದೀನಿ. 2 ಟೆಂಟು ಮತ್ತು ಬ್ಯಾಗ್. ಒಂದು ಚಪ್ಪಲಿ ಏನಿದೆ. ಸೊ ಬನ್ನಿ ಹೋಗೋಣ. ನಮ್ಮಪ್ಪ ಎತ್ಕೊಂಡು ಹೋಗಿ ಬಂದರು ನೋಡಿ. ನಮ್ಮಪ್ಪ ಬಂದರು. ಸೊ ಮುಂದೆ 2 ಕ್ಯಾನು ಮತ್ತು ಟೆಂಟ್ ಇಟ್ಕೊಂಡಿದ್ದಾರೆ. ನಾನು ಇಲ್ಲಿ ಒಂದು ಟೆಂಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬ್ಯಾಗ್. ಮಿಕ್ಕಿದು 2 ಬ್ಯಾಗ್ ಇದೆ, ಅದನ್ನು ಅಮ್ಮ ಎತ್ಕೊಂಡ್ಬರ್ತಾರೆ. ಸೊ ನಮ್ಮ ಕಾರು ವರ್ಕ್ಶಾಪ್ ಒಳಗಡೆ ಇದೆ. ಸೊ ಡ್ಯಾಶ್ ಕ್ಯಾಮ್ ಎಲ್ಲ ಹಾಕ್ಸಿದ್ದಾರೆ, ತೋರಿಸ್ತೀನಿ ಬನ್ನಿ. ಸೊ ಇಷ್ಟು ಲಗೇಜ್ ಇದೆ. ಮತ್ತು ಇದು 2 ಕ್ಯಾನ್, ಈ ಕಡೆ ಸ್ಟವ್. ನಮ್ಮ ತಾತ 2 ಲಗೇಜ್ ಇದೆ. ಹಳೆ ಕಾರ್ ನಾನು ಹುಡ್ದಾಗ ತೊಗೊಂಡಿದ್ದು. ನನಗೆ 13 ಇಯರ್ಸ್, ಇದಕ್ಕೆ 14 ಇಯರ್ಸ್. ಸೊ ತುಂಬ ಜನ ಹೇಳ್ತಾರೆ ಟಾಟಾ ರಿಲಯಬಲ್ ಇಲ್ಲ ಅಂತ. ದಿಸ್ ಇಸ್ ದ ಪ್ರೂಫ್. 14 ಇಯರ್ಸ್ ಬಂದಿದೆ ಇದು. ಮತ್ತು ನಾವೆಲ್ಲೂ ಲಾಂಗ್ ಟ್ರಿಪ್ ಹೋದಾಗ ಒಂದು ಕಡೆನೂ ಕೈ ಕೊಟ್ಟಿಲ್ಲ. ಇದು ಲಾಂಗ್ ಟ್ರಿಪ್ ಹೋಗಿದೆ ಅಂದರೆ ಧರ್ಮಸ್ಥಳ. ಇದು ನಾವು ತಿರುಪತಿಯಲ್ಲಿ ತೊಗೊಂಡಿದ್ದು, ತಿರುಪತಿಯಲ್ಲಿ. ದಿಸ್ ಇಸ್ ಅವರ್ ಕಾರ್. ಇದು ಡ್ಯಾಶ್ ಕ್ಯಾಮ್. ಸೊ ಬನ್ನಿ, ಓಪನ್ ಆಗಿದೆ ನೋಡಿ ಹೇಗಿದೆ ನೋಡಿ. ಇದು ಓಪ್ ಮಾಡೋದು, ಇಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ವಿಡಿಯೋ ತೋರಿಸ್ತೀನಿ. ನಾವು ಹೊಸದಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಇದಿಲ್ಲ ನೋಡಿ. ಇಲ್ಲಿ ವಿಡಿಯೋ ತೋರಿಸುತ್ತೆ. ಮತ್ತು ಇದರಲ್ಲಿ ರಿಯರ್ ಕೂಡ ಇದೆ. ರಿಯರ್ ಕ್ಯಾಮರಾ ತೋರಿಸಿದ್ದಲ್ಲ, ಅದು ಬಾಳೆ ಚೆನ್ನಾಗಿ. ಮತ್ತು ಇದರಲ್ಲಿ ನಮ್ಮ ಕಾರ್ ಎಲ್ಲಿದೆ ಅಂತ ಕೂಡ ತೋರಿಸುತ್ತೆ. ಇದು ಅವರಿಂದ ಆಗ್ತಾ ಇದ್ದೀರಿ ಇದನ್ನು ಹಾಫ್ ಆನ್ ಅವರಿಂದ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇನ್ನೇನು ಉಳಿಸಲ್ಲ ಅಂತ ಗೈಸ್. ಟೈಮ್ 1:46.
ಸೊ ಇನ್ನು 2 hours ಇದೆ. ಸೊ ಇವಾಗ ATM ಬಂದಿದ್ರಿ ಕಾಸು ತೊಗೊಳಕ್ಕೆ. ಸೊ ದಿಸ್ ಇಸ್ ಸ್ನ್ಯಾಕ್ಸ್ ಬ್ಯಾಗ್. ಇಷ್ಟು ಫುಲ್ಲು ಬ್ಯಾಗ್ ಇದು ಸ್ನ್ಯಾಕ್ಸ್ ಇದೆ. ಸೊ ಪೂಜೆ ಟೈಮ್ ನೋಡಿ, ಇದೆ ಡಸ್ಟ್ ಕ್ಯಾಮ್. ನಾವು ತುಂಬ ಲಾಂಗ್ ಜರ್ನಿ ಗೊತ್ತಿರಲ್ಲ, ಸೊ ದಟ್ ಅದು ಯೂಸ್ ಆಗುತ್ತೆ. ನಿಮ್ಗೆ ಗೊತ್ತಾದ ಏನು ಯೂಸಸ್ ಅಂತ ಅದ್ರದ್ದು ಹೇಳ್ಬೇಕಂದ್ರೆ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ಇವಾಗ ಏನಾದರೂ ಆಪೋಸಿಟಿಂದ ಯಾರಾದರೂ ಬಂದು ನಮಗೆ ಗುದ್ದಿರ್ತಾರೆ, ಆಗ ನಾವು ಪೊಲೀಸ್ ಅವ್ರಿಗೆ ಎತ್ಕೊಂಡು ಹೋಗಿ ತೋರಿಸ್ಬೋದು, ಇವ್ರದ್ದು ತಪ್ಪು ನಮ್ಮದೇ ತಪ್ಪು ಅಂತ ತೋರಿಸ್ಬೋದು. ಸೊ ಇದ್ರದ್ದೇ ಅದರದ್ದು ಯೂಸ್ ಅದರದ್ದು. ಸೊ ಎಲ್ಲ ಆದರೆ ತೋರಿಸ್ಬೋದು. ಮತ್ತು ಯೂಟ್ಯೂಬ್ ಕೂಡ ಹಾಕ್ಬೋದು. ಅದರಿಂದ ಯೂಟ್ಯೂಬ್ಗೆ ಹಾಕೋದೇನೆ ವೀಡಿಯೋಸ್. Now we are leaving. ಅವ್ರು ಬಂದಿರ್ತಾರೆ ದೇವನಹಳ್ಳಿ ಅಂದರೆ ಅದಕ್ಕಿಂತ ಸ್ವಲ್ಪ ಮುಂದೆ. ನಾವು ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸೋ ಬಂದಿರಿ. ವಿ ಆರ್ ಇನ್ ದೇವನಹಳ್ಳಿ ಸಿಗ್ನಲ್ಗಿಂತ ಮುಂದ್ಗಡೆ. ಸೊ ನಮ್ಮ ದೊಡ್ಡಪ್ಪ ಮತ್ತು ನಾವು ಹೇಳಿದ್ನಲ್ಲ ಪಕ್ಕದೂರಿಂದ ಬರ್ತಾರೆ ಅಂತ, ಚಿಕ್ಕಪ್ಪ ಆಗುತ್ತೆ ನನಗೆ ಆ್ಯಕ್ಚುಲಿ. ಅವ್ರು ಬರ್ತಿದ್ದಾರೆ, ಇನ್ನು ವೆಯ್ಟ್ ಮಾಡ್ತಾಯಿದ್ದಾರೆ. 30 minutes ಲೇಟರ್. ಸೊ ಬಂದರು ನೋಡಿ, ಇವರೇ ಚಿಕ್ಕಪ್ಪ. ಹೀ ಈಸ್ ಮೈ ಚಿಕ್ಕಪ್ಪ ವಿಜಯ್. ಇದು ಇನೋವಾ. ಸೊ ಈಗ ನಮ್ಮ ದೊಡ್ಡಪ್ಪಗೆ ವೇಟ್ ಮಾಡ್ತಾಯಿದ್ದೀರಿ. ತುಂಬ ಲೇಟ್ ಆಗಿದೆ ಗಾಯ್ಸ್, 1.5 hour ಆಗಿದೆ. ಸೊ ನಮ್ಮ ಚಿಕ್ಕಪ್ಪರು ಬಂದಿದ್ದಾರೆ ನೋಡಿ, ಇದೆ ಇನೋವಾ ಅವ್ರದ್ದು. ಇಲ್ಲಿ ಮಾತಾಡ್ತಿದ್ದಾರೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ದೊಡ್ಡಪ್ಪಗೆ ಇನ್ನೂ ಬರೋಕ್ಕೆ. 1.5 hour ಆಗಿದೆ. 1.5 hour ಲೇಟರ್. ವಿ ಆರ್ ಲಿವಿಂಗ್ ಗೈಸ್. ನಾವು ಹೋಗ್ತಾ ಇದ್ದೀವಿ. ದೊಡ್ಡಪ್ಪ ಬಂದಿದ್ದಾಯ್ತು, ಚಿಕ್ಕಪ್ಪ ಕೂಡ ಬಂದಿದ್ದಾಯಿತು. ನಾವು ಹೋಗ್ತಾ ಇರೋ ನಾವು.
ಹ್ಯಾವ್ ರೀಚ್ಡ್ ಆಂಧ್ರ ಪ್ರದೇಶ್. ಜಸ್ಟ್ ಈಗ ತಾನೇ ಕ್ರಾಸ್ ಮಾಡಿ ಆಂಧ್ರ ಪ್ರದೇಶ್. ಏನು ಕಾಣಿಸ್ತಿಲ್ಲ ಬಿಕಾಸ್ ಲೈಟ್ ಆನ್ ಆಗಿದೆ, ಅದಕ್ಕೆ ಬೇರೆ ಕತ್ಲು. ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ರಿ, ಊಟ ಮಾಡೋಣ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಇವಾಗ. ನಾವು ಮತ್ತು ನಮ್ಮ ಚಿಕ್ಕಪ್ಪ ಬಂದಿದ್ದೀವಿ, ನಾನು ದೊಡ್ಡಪ್ಪ ಬಂದಿಲ್ಲ, ಸೊ ಅವ್ರಿಗೆ ವೇಟ್ ಮಾಡಬೇಕು. ಸೊ ಇದು ನನ್ನ ಊಟ. ಇದು ಚೆನ್ನಾಗಿಲ್ಲ. ಚಟ್ನಿ ಪುಡಿ ಚಪಾತಿ ಚೆನ್ನಾಗಿದೆ ಅಷ್ಟೇ. ಸೊ ಈ ಪೆಟ್ರೋಲ್ ಬಂಕ್ ಬಂದು ಆಂಧ್ರ ಪ್ರದೇಶಲ್ಲಿರೋದು. ಸೊ ಇನ್ನೇನೋ ಹೈದ್ರಾಬಾದ್ 250 ಕಿಲೋಮೀಟ್ರ್ ಏನೋ ಇದೆ. ಮತ್ತು ಇಲ್ಲಿ ವಾಶ್ರೂಮ್ ನೋಡಿ ಗಾಯ್ಸ್ ಹೇಗಿದೆ. ಇದೇ ವಾಶ್ರೂಮ್. ಎಲ್ಲ ಗಾರ್ಡನ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಮತ್ತು ಇಲ್ಲಿ ಪಾರಿವಾಳ ಎಲ್ಲ ಸಾಕಿದ್ದಾರೆ, ಪಾರಿವಾಳ. ಇದು ಪೆಟ್ರೋಲ್ ಬಂಕ್ ಅಲ್ಲ, ಸೊ ಅದಕ್ಕೆ ಫೋನ್ ಯೂಸ್ ಮಾಡಿಲ್ಲ ಅಷ್ಟೇ. ಟೈಮ್ ಈಸ್ 8:30. 9 o'clock ಹಂಗೆ ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬೇಕು, ಮತ್ತು ಅಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಬೇಕು ಅಷ್ಟೇ. ನಮ್ಮ ಟೇಬಲ್ಸ್ ಮತ್ತು ಟಾರ್ಪಲ್ ಎಲ್ಲ ಎತ್ತುತ್ತಾ ಇದ್ದೀವಿ. ಇವಾಗ ಹೈದ್ರಾಬಾದ್ಗೆ ಹೋಗೋದು. ಹೈದ್ರಾಬಾದಲ್ಲಿ ಪೆಟ್ರೋಲ್ ಬಂಕಲ್ಲಿ ಮಲ್ಕೊಳೋದಂತೆ ಅಂತ ಹೇಳಿದ್ದಾರೆ, ಕನ್ಫರ್ಮ್ ಇಲ್ಲ. Have reached near Jio BP petrol pump. ನಾವು ಇವಾಗ ಹೈದ್ರಾಬಾದ್ ಕ್ರಾಸ್ ಮಾಡಿಬಿಟ್ಟು ಏನೋ ಬಾದ್ ಇದೆ, ನಿಜಾಮಾಬಾದ್ ಅಂತೆ ಊರ ಹೆಸರು. 4:43 ಸಂಡೇ ಇವತ್ತು. ಸಾಟರ್ಡೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋನ ಸಾಯಂಕಾಲ. ಸೆಟ್ ಆಗಿದೆ. ಇದು ನಮ್ಮದು, ಇದು ನಮ್ಮ ತಾತದು. ಸೊ ಲೆಟ್ಸ್ ಗೋ ಇನ್ಸೈಡ್. ಓಹ್, ಇಟ್ಸ್ ವೆರಿ ಲಾರ್ಜ್ ಸ್ಪೇಸ್ ಮ್ಯಾನ್. ಸೊ ಕಸ್ಕೊಂಡಿದ್ದಾರೆ. ಸೊ ಇದು ನಾವು 2 ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ, ಆ್ಯಡ್ ಟು ಕಾರ್ಟ್ ತೊಗೊಂಡಿದ್ದು. ತುಂಬ ಲಾರ್ಜ್ ಸ್ಪೇಸ್ ಇದು. 6% ಜಾಗ, ಇದು 2%. ಬಟ್ ಇದರಲ್ಲಿ ಬರೀ 1% ಮಾತ್ರ ಫಿಟ್ ಆಗೋದಷ್ಟು, ಅದು ಕರೆಕ್ಟಾಗಿ. ಸೊ ನಾವು ಮಲ್ಕೊಂಡಿದ್ದೀವಿ. ಯು ಕ್ಯಾನ್ ಸಿ ಇನ್ನು ಇಲ್ಲೇ ಇದ್ದಾಳೆ ನಾಯಿ ಥರ ಇದ್ಕೊಂಡು ಮಲ್ಕೊಂಡೇ ಇಲ್ಲ. Good night guys. 5 hours later. Welcome to day 2.
ಸೊ ನಾವು ಮಲ್ಕೊಂಡಿದ್ರೆ ಯಾರೋ ಒಬ್ಬ ಕ್ಲೀನರ್ ಮ್ಯಾನ್ ಬಂದು ಎದೋಳಿ ಕಸ ಗುಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ತೆಲುಗುದಲ್ಲಿ ಹೇಳಿದ್ದು ಆ್ಯಕ್ಚುಲಿ ಅವರು. ಆಮೇಲೆ ನಾವೆಲ್ಲ ಇದ್ರಲ್ಲಿ ಬಿಟ್ಟು ಪ್ಯಾಕಿಂಗ್ ಮಾಡಬೇಕು ಎಲ್ಲ. ನಾವು ಮಲ್ಕೊಂಡಿದ್ವಿ ಇಲ್ಲಿ ಮಲ್ಕೊಂಡಿದ್ವಿ. ಇದನ್ನು ಡಿಅಸೆಂಬಲ್ ಮಾಡಬೇಕು. ಗೈಸ್ ನಿಮಗೆ ಒಂದು ತೋರಿಸ್ತೀನಿ. ಸೊಳ್ಳೆಗಳು ಸುತ್ತೋಗ್ಬಿಟ್ಟಿದ್ದ ಪಾಪ. ಇದು ಫುಲ್ ಹೈವೇದಲ್ಲಿ ಫುಲ್ ಸ್ಪೀಡಾಗಿ ಹೋದಾಗ ಸೊಳ್ಳೆ ಎಲ್ಲ ಬರುತ್ತಂತ ಅಷ್ಟೇ ಅದು ಕೆಲಸ. ಲೆಟ್ಸ್ ಗೋ. ಶ್ರೀ ಆದ್ಯ ಗ್ರ್ಯಾಂಡ್ ಅಂತೆ ತೆಲಂಗಾಣದಲ್ಲಿ. ಸೊ ತಿಂದ್ಬಿಟ್ಟು ಡೈರೆಕ್ಟ್ ಪ್ರಯಾಗ್ರಾಜ್. ಪನ್ನೀರ್ ಬಟರ್ ಮಸಾಲ 3 ಜನ ಅದನ್ನು ಒಂದೊಂದು ಡಿಸೈನ್. ನಮ್ಮಪ್ಪ ಅದು ಇಡ್ಲಿ ಒಳ ತಿಂದಾಕ್ಬಿಟ್ರು. ಇನ್ನೂ 2 ವಡೆ ತಂದಿದ್ದೀವಿ. ಆಮೇಲೆ ಸಿಗೋಣ ಗಾಯ್ಸ್. ಹೋಟೆಲ್ ತಿನ್ನೋಕ್ಕೆ ಟೈಮ್ 2 o'clock ಆಗಿದೆ. ಸೊ ದ್ಯಾಟ್ ಇಲ್ಲಿ ನಾನು ಶೇಜ್ವಾನ್ ರೈಸ್ ಮತ್ತು ಪಾವತಿ ತೊಗೊಂಡು, ಇವಳು ಸೇಮ್ ಅದೇ ತೊಗೊಂಡ್ಳು. ಮತ್ತು ಪಕ್ಕದಲ್ಲೇ ಪೆಟ್ರೋಲ್ ಬಂಪ್ ಇದೆ. ನಮ್ಮಪ್ಪ ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ದಾರೆ. ಮಹಾರಾಷ್ಟ್ರ ನಾಗ್ಪುರ್ ತುಂಬಾ ಬಿಸಿಲಿದೆ ನೋಡಿ. ಶೆಕೆ ಬಂದಿದೆ, ತುಂಬ ಬಿಸಿಲಿದೆ. ಸೊ ಇಲ್ಲಿ ಮೆಟ್ರೋ ಕೂಡ ಇದೆ. ಮೆಟ್ರೋ ನೆಕ್ಸ್ಟು ಮಧ್ಯಪ್ರದೇಶ್, ಅದು ತುಂಬ ಚಿಕ್ಕ ಸ್ಟೇಟ್ ಅಲ್ಲ. ಸೊ ಅದನ್ನು ಕ್ರಾಸ್ ಮಾಡಿಬಿಟ್ರೆ ಅದು UP. ಸೊ ತುಂಬ ಕಡಿಮೆನೇ ಇದೆ. 600 ಏನೋ ಇದೆ. 630 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಸೊ 1 o'clock ಏನೋ ಹೋಗ್ಬೋದು. ಇದ್ರದ್ದು ಇಂಜಿನ್ ತುಂಬ ಹೀಟಾಗಿಬಿಟ್ಟಿದೆ. ಸೊ ಅದಕ್ಕೆ ಬ್ಯಾನೆಟ್ ತೆಗೆದ್ಬಿಟ್ಟು ಕೂಲಾಗಲಿ ಅಂತ ಬಿಟ್ಟಿದ್ದೀರಿ. ಕೂಲೆಂಟ್ ಆಯಿಲಿದ್ದು ಕೂಡ ಸ್ವಲ್ಪ ಜಾಸ್ತಿ ಕೂಲಾಗಲಿ ಅಂಥೇಳಿ ತುಂಬಾ ಓಡಿಸ್ಬಿಟ್ಟಿದ್ದೀರಿ. ಮತ್ತು ಮಸ್ಕಿಟೋನು ಹಂಗೆ ಐತೆ. ಮನೆ ಫುಲ್ ಕ್ಲೀನ್ ಮಾಡ್ಕೊಬೇಕು. ಇವಾಗ ನಮ್ಮಪ್ಪ ರೆಸ್ಟ್ ತೊಗೊತಿದ್ದಾರೆ ಇಲ್ಲಿ ಮ್ಯಾಟೆಲ್ಲ ಹಾಕ್ಕೊಂಡು. ತೊಗೊಂಡಿದ್ದಾದ ಗಾಯ್ಸ್. ಇವಾಗ ನಾವು ಹೋಗ್ಬೇಕು. DJI ಕ್ಯಾಮ್ರಾ ಇದು. ನಾವು ಅಣ್ಣ ಅದು ಕಾರ್ ವೀಡಿಯೋ ರೆಕಾರ್ಡ್ ಮಾಡಬೇಕಂತ ಇಲ್ಲಿಂದ. ಸೊ ಐ ಆಮ್ ಡೂಯಿಂಗ್. ಸೊ ನಾವಿಲ್ಲಿ ಸಿಯೋನಿ ಹತ್ರ ನಿಲ್ಸಿದ್ವಿ. ತುಂಬ ಟ್ರಾಫಿಕ್ ಆಗಿದೆ ನೋಡಿ. ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ ಎಲ್ಲ ಕಡೆ, ಫುಲ್ ಟ್ರಾಫಿಕ್. ಸೊ ಒಬ್ಬೊಬ್ಬರಾಗೆ ಹೆಂಗೆ ಬಿಡ್ತಾಯಿದ್ದಾರೆ ನೋಡ್ಬೇಕೇನಾಗುತ್ತೆ ಅಂತ. ಆಫ್ಟರ್ ಕ್ರಾಸಿಂಗ್ ಟ್ರಾಫಿಕ್. ಕಾರ್ದು ಪೆಟ್ರೋಲ್ ತುಂಬ ಹೇಳಿದ್ದಾಗ್ತದೆ. ಫುಲ್ಲು ಕುಡಿತಾನೆ ಇದೆ. ಅದಕ್ಕೆ ಮತ್ತೆ ಪೆಟ್ರೋಲ್ ಬಂಪ್ ಹತ್ರ
ಫಿಲ್ ಮಾಡಿಕೊಂಡು ಮತ್ತು ರೆಸ್ಟ್ ತೊಗೊಂಡು ವಾಪಸ್ ಹೋಗ್ತಿದ್ದೀವಿ. ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅವ್ರು ಸ್ಲೋ ಓದ್ತಿದ್ರು ಅಂತ ನಾವು ಸ್ವಲ್ಪ ಜೋರಾಗಿ ಹೋಗಬೇಕು ಅವ್ರ ಜೊತೆಗೆ ಹೋಗೋಕ್ಕೆ. ಜಿಯೋ BP ಅಂತ ಪೆಟ್ರೋಲ್ ಪಂಪ್ ಇದು ತುಂಬಾ ಚೆನ್ನಾಗಿ ಬಾತ್ರೂಮ್ ಎಲ್ಲ ಇದೆ ಮತ್ತು ಪೆಟ್ರೋಲ್ ಪಂಪ್ ಕೂಡ ಸಕ್ಕತ್ತಾಗಿದೆ. ನೋಡ್ಬೋದು ಬಾತ್ರೂಮ್ ಕೂಡ ಚೆನ್ನಾಗಿದೆ ಇಲ್ಲಿ. ಮತ್ತು ಡ್ರಿಂಕಿಂಗ್ ವಾಟರ್ ಕೂಡ ಫೆಸಿಲಿಟಿ ಇದೆ, ಪ್ಯೂರಿಫೈ ಮಾಡಿರೋದು. ತುಂಬಾ ಇದೆ. ಸೊ ಅದಕ್ಕೆ ನಾನು ಜರ್ಕಿನ್ ಹಾಕೊಂಡಿದ್ದೀನಿ, ಎಲ್ಲರೂ ಹಾಕೊಂಡಿದ್ದಾರೆ, ಇವಳುಗಳು ಹಾಕೊಂಡಿದ್ದೀನಿ. ಸೊ ಇಲ್ಲಿ ಊಟ ತನಕ ನಿಲ್ಸಿದ್ರಿ ಮಧ್ಯಪ್ರದೇಶ್ ಬಾರ್ಡ್ರಲ್ಲಿ. ಇಲ್ಲೆಲ್ಲ ಹೋಟೆಲ್ ನೋಡಿ ಹಿಂಗೆ ಇರೋದು. ಹಂಗೆ ಇರೋದು ಇದು. ಇದು ಫ್ರೈಡ್ ರೈಸ್ ಥರ ಇಲ್ಲ, ಟೊಮೊಟೊ ಬಾತ್ ಥರ ಇದೆ. ಸೊ ಯಾವುದೋ ಸಿಕ್ಕಿದ್ರೆ ತಿನ್ಬೇಕಷ್ಟೇ. ನಮ್ಮದು ಕಿಚಡಿನೂ ಚೆನ್ನಾಗೈತೆ, ಚೆನ್ನಾಗಿಲ್ಲ ಒಂಚೂರು, ನಾವು ಸಿಕ್ಕಿದ್ರೆ ತಿನ್ಬೇಕಷ್ಟೇ. ರೆಕಮೆಂಡ್ ಮಾಡ್ತೀನಿ. ಮಧ್ಯಪ್ರದೇಶ್ ಮೇಲೆ ಚೆನ್ನಾಗಿರಲ್ಲ ಊಟ, ಯಾವುದೂ ಚೆನ್ನಾಗಿರಲ್ಲ. ನೀವು ಯಾವುದೇ ಊಟಕ್ಕೆ ಹೋಗಿ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಮಹಾರಾಷ್ಟ್ರದಲ್ಲಿ ತಿನ್ಕೊಂಬಿಡ್ರಿ. ನೀವು ಬರೋಂಗಿದ್ರೆ ಅಕಸ್ಮಾತ್ ಬರೋಂಗಿದ್ರೆ ಮಹಾರಾಷ್ಟ್ರ ತಿನ್ಕೊಳ್ಳಿ. ಮಹಾರಾಷ್ಟ್ರ ಚೆನ್ನಾಗೈತೆ, ಓಕೆ ಆಗೈತೆ ಅಷ್ಟೇ. ಅದು ಈ ಮಧ್ಯಪ್ರದೇಶ ಬಂದಿಗೆ ಅಷ್ಟೇ ಯಾವ ಊಟ ಚೆನ್ನಾಗಿಲ್ಲ. ಇಲ್ಲಿ ಈ ಹೋಟೆಲಲ್ಲಿ ಬರೀ ಕಿಚಡಿ ಮಾತ್ರ ಚೆನ್ನಾಗೈತೆ ಅಷ್ಟೇ. ಫ್ರೈಡ್ ರೈಸ್ ಒಂಚೂರು ಚೆನ್ನಾಗಿಲ್ಲ. ಸೊ ಅದೇ ರಿಕಮೆಂಡ್ ಮಾಡ್ತಾಯಿದ್ದೀನಿ ನಿಮಗೆ. ನೀವು ಬರೋಂಗಿದ್ರೆ ಇಲ್ಲಿ ಯಾವುದು ತಿನ್ಬೇಡಿ, ಮಧ್ಯಪ್ರದೇಶಲ್ಲಿ MP ಯಾವುದು ತಿನ್ಬೇಡ್ರಿ. ಬೇಕಾದ್ರೆ ನೀವು ಮಹಾರಾಷ್ಟ್ರ ತಿನ್ಕೊಂಡು ಬನ್ನಿ, ಇಲ್ಲಾಂದರೆ ಮನೆಯಲ್ಲೂ ಕೂಡ ಊಟ ತರ್ಬೋದು ನೀವು. Start recording short videos. And good morning guys. ಇವತ್ತು Day 3. ಇವತ್ತು ನಾವು ಹೋಗ್ಬಿಟ್ಟು ಸ್ನಾನ ಮಾಡೋದು. ಆಮೇಲೆ ನಾವು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲೂ ತಗೊಂಡಿದ್ದೀವಿ. ಸೊ ಅಲ್ಲಿಟ್ಕೊಂಡು ಡೈರೆಕ್ಟ್ ಕುಂಭಮೇಳಕ್ಕೆ ಹೋಗೋದು. ಸೊ ವೇಟ್ ಮಾಡಬೇಕು. ಈಗ ನಾವು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಕೊಡ್ತಿದ್ದಾರೆ ಪಾರ್ಕ್ ಪ್ಲಸ್ ಅಂತ ಹೇಳಿ ಒಂದು ಆ್ಯಪು. ದೊಡ್ಡಪ್ಪ ಅವರಲ್ಲಿ ಹೋಗ್ಬಿಟ್ಟಿದ್ದಾರೆ. ಇವಾಗ ನಮ್ಮದು ದೊಡ್ಡಪ್ಪ ಅವರಲ್ಲಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಚಿಕ್ಕಪ್ಪ ಅವ್ರು ಹೋಗ್ತಿದ್ದಾರೆ. ಅಯ್ಯೋ ಅವ್ನು ಫುಲ್ ರೆಪೆಗಳೆಲ್ಲ ಮಣ್ಣು ಕೊಟ್ಬಿಟ್ಟಿದ್ದಾರೆ. ನಾವು ಹೋಗ್ತಾ ಇದ್ದೀರಿ. ಫ್ರೀ ಕಳಿಸಿ ಪಾರ್ಕ್ ಪ್ಲಸ್. ಅರೆ ಅಲ್ಲಿ ಫುಲ್ಲು ಧೂಳು ನೋಡಿರಲ್ಲ. ಕರೆಂಟ್ ಪೋಲ್ ನೋಡ್ತೀಯ, ಲೈನಿಂಗ್ ನೋಡ್ತೀಯ, ಎಲ್ಲ ಟೆಂಪ್ರವರಿಗೆ ಹಾಕಿರೋದು. ಆದರೂ ಖರ್ಚು ಮಾಡವಲ್ಲ ಪಾಪ CM. ಅಷ್ಟೇ ಎರಡರಷ್ಟು ಏನು ಎಷ್ಟು ಕೋಟಿಗಳಾಗಿ ಅದಕ್ಕಾಗಿ ಮಂಜು ಫುಲ್ ಇದೆ. ಎಷ್ಟು ಕೋಟಿಗಳು ಮತ್ತೆ ರೋಡ್ ಕೂಡ ಚೆನ್ನಾಗಿಲ್ಲ, ತುಂಬಾ ಹಳ್ಳ ಆಗುತ್ತೆ. ಕಾಣಿಸ್ತಾ ಇಲ್ವಾ ಲೈಟ್ ಹಾಕಿರೋದು?
ಸೊ ಇಲ್ಲೆಲ್ಲ ಫುಲ್ ದೊಡ್ಡದಾಗಿ ಪ್ರಪಂಚ ಥರ ಮಾಡಿಬಿಟ್ಟಿದ್ದಾರೆ. ಫುಲ್ ದೊಡ್ಡ ಏರಿಯಾ, ಜಾಸ್ತಿ ಅಕ್ರೆ ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬ ದೊಡ್ಡ ಜಾಗ ಇದು. ಇಲ್ಲಿ ಪಾರ್ಕಿಂಗ್ ಮಾಡಿದಿರಿ, ಮತ್ತೆ ತೆಗಿಬೇಕಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಮತ್ತು ಇಲ್ಲಿನ ರೋಡ್ ನೋಡಿ ಗೈಸ್, ಇದು ಮೆಟಲ್ ಶೀಟಿಂದ ಹಾಕಿರೋದು, ಟೆಂಪ್ರವರಿ ಮಾತ್ರ ಅಷ್ಟೇ. ಇಲ್ಲೇ ಇರೋದು ನೋಡಿ ಗಂಗಾ ನೀರು. ಸೊ ಈಗ ಬರೀ ನೋಡೋಕ್ಕಷ್ಟೇ ಹೋಗೋದು, ನಾಳೆ ಬೆಳಗ್ಗೆ ಸ್ನಾನ ಮಾಡೋದಂತೆ. ಸೊ ಬರೀ ನೋಡೋಕೆ ಹೋಗೋಣ. ಸೊ ಇಲ್ಲೆಲ್ಲನೂ ಫ್ರೀಯಾಗಿ ಟಾಯ್ಲೆಟ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. 6 ಗಂಟೆಗೆ ಬೋಟಲ್ಲಿ ಹೋಗಿ ಸ್ನಾನ ಮಾಡೋದಂತೆ. ಇರೋದು ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿದೆ ನೋಡಿ, ಅದೇ ತ್ರಿವೇಣಿ ಸಂಗಮ. ಸೊ ನಾಳೆ ಬೆಳಗ್ಗೆ ಬಂದು ಇಲ್ಲಿಂದ ಇಳ್ಕೊಂಡು ಬೋಟ್ ಇಟ್ಕೊಂಡು ಅಲ್ಲಿ ಹೋಗ್ಬೇಕು. ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀರಿ ಕಾರ್ನ, ಮತ್ತೆ ಅಲ್ಲೇ ಇಟ್ಕೊಂಡು ಟೆಂಟ್ ಹಾಕೊಳೋದು. ಇದು ನಮ್ಮ ದೊಡ್ಡಪ್ಪ, ಇದು ನಮ್ಮದು, ಅದು ನಮ್ಮ ತಾತ, ಅದು ನನ್ನ ತಂಗಿ ಮ್ಯಾಟ್ ಹಾಕ್ತಾಯಿದ್ದೀರಿ. ಅದು ಆ್ಯಕ್ಚುಲಿ ಈ ಕಡೆ ಇದೆಯಲ್ಲ, ಇದು ಈ ಕಡೆ ಬರಬೇಕು, ಇದೆಯಲ್ಲ ಇದು ಈ ಕಡೆ ಬರಬೇಕು. ಬಟ್ ನಾವು ರಾಂಗ್ ಹಾಕ್ಬಿಟ್ಟಿದ್ದೀರಿ. ಸೊ ದಟ್ ಮತ್ತೆ ಹಾಕಬೇಕು. ಓಪನ್, ಈ ಕಡೆ ಓಪನ್, ದೊಡ್ಡ ಜಾಗ ಇದೆ ಇಲ್ಲಿ. ತುಂಬ ಚಳಿ ಆಗ್ತೈತೆ. ಸೊ ಅದಕ್ಕೆ ನಾನು ಜಾಕೆಟ್ ಮತ್ತು ಟೋಪಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ರೋಡಲ್ಲಿ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಿದ್ದಾರೆ. ಸೊ ಆಚೆ ಹೋಗ್ಬಿಟ್ಟು ನಾನು ನಡ್ಕೊಂಡು ಮತ್ತೆ ವಾಪಸ್ ಟೆಂಟ್ ಬರೋಣ. ಸೊ ವಿ ಆರ್ ಗೋಯಿಂಗ್ ಫಾರ್ ಅ ವಾಕ್. ಅಲ್ಲಿ ಹೋಗ್ತಿದ್ದಾರೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ. ಸೊ ನಾವೆಲ್ಲ ಹೋಗ್ತಾಯಿದ್ದೀರಿ. ಈ ಪ್ಲೇಸೆಲ್ಲ ಹೆಂಗಿದೆ ಅಂತ ಇವಾಗೆ ನೋಡಿಕೊಂಡ್ರೆ ನಾಳೆ ಬೆಳಗ್ಗೆ ತುಂಬ ಈಸಿ ಆಗುತ್ತೆ ನೋಡೋಕ್ಕೆ ಅಂತೇಳಿ ಇವಾಗ ವಾಕ್ ಮಾಡ್ತಾಯಿದ್ದೀರಿ ಅಷ್ಟೇ. ಗೈಡರ್ ಇಲ್ಲಿದೆ ನೋಡಿ, ಅವರೇ ಗೈಡ್ ಮಾಡ್ತಿದ್ದಾರೆ ನಮಗೆ. ಸೊ ಎಲ್ಲನೂ ಬೆಳಗ್ಗೆ ನೋಡಬೇಕು ಎಲ್ಲ ಏನಾಗುತ್ತೆ ಅಂತ. ಅಲ್ಲಿ ಹೋಗ್ಬೇಕು ನಾವು. ತ್ರಿವೇಣಿ ಸಂಗಮ ಅಲ್ಲೇ ಬರುತ್ತೆ ಇರೋದು. ಇದು ಐ ಥಿಂಕ್ ಇದು ಯಮುನಾ ಇರಬೇಕು. ಇದು ಈ ನದಿ ಯಮುನಾ ಇರಬೇಕು, ಆ ಕಡೆ ಗಂಗಾ ಇರಬೇಕು. ಮತ್ತು ಅಂಡರ್ಗ್ರೌಂಡಿಂದ ಸರಸ್ವತಿ ಬರುತ್ತೆ. ಈ ಗೋಲ್ಡ್ ಸಿಗುತ್ತೆ, ಮತ್ತು ಎಲ್ಲ ಕಾಯಿನು ಕಾಸೆಲ್ಲ ಸಿಗುತ್ತೆ. ನನಗೆ ಗೋಲ್ಡ್ ಚೈನ್ ಕೂಡ ಸಿಗ್ಬಿಡುತ್ತೆ ಇಲ್ಲಿ. ಯಾಕಂದರೆ ತುಂಬ ಇದೆ, ಜಾಸ್ತಿ ಇದೆ, ಜಾಸ್ತಿ ಅಮೌಂಟ್ ಆಫ್ ಸ್ಯಾಂಡ್ ಜಾಸ್ತಿ ಇದೆ. ಸೊ ನೋಡಿ, ನಮ್ಮ ಕಾಲು ಇಕ್ಕಿದ ತಕ್ಷಣ ಒಳಗಡೆ ಹೋಗುತ್ತೆ. ಮತ್ತು ಚಪ್ಪಲಿ ತೆಗ್ಬಿಟ್ಟು ನಡೆದ್ರೆ ಫುಲ್ ಸಾಫ್ಟ್ ಆಗಿದೆ. ಮತ್ತು ತಣ್ಣಗೂ ಕೂಡ ಇದೆ ನೋಡಿ, ಲೈಟಾಗಿ ಕಾಣಿಸಿದೆ ಗೋಲ್ಡ್. ಆಟ ಇದ್ದೀನಿ ಮರಳಲ್ಲಿ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೆಲ್ಲ ಫುಲ್ಲು ನದಿ, ಇದು ನದಿ ನೀರಂತೆ, ಫುಲ್ ತಣ್ಣಗಿದೆ. ಸೊ ವಿಡಿಯೋ ಎಂಡ್ ಮಾಡೋ ಸಮಯ ಬಂದಿದೆ. ವಿಡಿಯೋ ಇಷ್ಟಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾರ್ಟಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್.